ನಮಸ್ಕಾರ ಕರುನಾಡು, ನಾನು ನಿಮ್ಮ ಏಕಾಂಗಿ ಸಂಚಾರಿ ಹರೀಶ್. ಈ ದಿನದ ಈ ಕ್ಷಣದ ಈ ಮನಸ್ಸಿನ ಮಾತುಗಳು ಹಾಗೆ ಕೆಲವೊಂದು ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಂದಿನ ಸಂಚಿಕೆಯಲ್ಲೂ ಕೂಡ ಮದುವೆ ಒಂದು ಟಾಪಿಕ್ ಬಗ್ಗೆ ಮಾತಾಡಿದ್ದೆ. ಮದುವೆ ಆಗುವಾಗ ಆದ ನಂತರ ಹೇಗೆಲ್ಲ ಜೀವನ ಮಾಡ್ತಾ ಹೋಗಬೇಕು ಹಾಗೂ ನನ್ನ ಸಲಹೆಗಳನ್ನು ಕೊಟ್ಟಿದ್ದೆ. ನಂತರ ಈ ಒಂದು ವಿಡಿಯೋದಲ್ಲೂ ಕೂಡ ಈ ಒಂದು ಮದುವೆ ಆದ ನಂತರ ಆಗಿಂತ ಮುಂಚೆ ಗಂಡ ಹಾಗೂ ಹೆಂಡತಿಯ ಜವಾಬ್ದಾರಿಗಳು ಏನಿರುತ್ತೆ ಹಾಗೂ ಯಾವುದೇ ರೀತಿ ನಿಮ್ಮ ಒಂದು ಸಮಸ್ಯೆಗಳು ಆಗಲಿ ಮದುವೆ ಆದ ನಂತರ ಯಾವ ಥರ ಒಂದು ಸಿಚುವೇಶನ್ನ ಯಾವ ಥರ ಫೇಸ್ ಮಾಡ್ತೀರಾ ಆ ಒಂದು ಟಾಪಿಕ್ ಬಗ್ಗೆ ಈ ಒಂದು ವಿಡಿಯೋ ನಾನು ಮಾಡ್ತಾ ಹೋಗ್ತೀನಿ. ಮದುವೆ ಆದ ನಂತರ ಗಂಡನ ಜವಾಬ್ದಾರಿಗಳು ಹೇಗಿರುತ್ತೆ ಅಂತ ಫಸ್ಟ್ ಹೇಳ್ತೀನಿ, ನಂತರ ಹೆಂಡತಿಯ ಜವಾಬ್ದಾರಿಗಳು ಹೇಗಿರುತ್ತೆ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ಬಂದು, ಈಗ ನಿಮ್ಮ ಹೆಂಡತಿ ನಿಮ್ಮನ್ನು ಮದುವೆಯಾಗಿ ನಿಮ್ಮ ನಂಬಿ ಬಂದಿರ್ತಾರೆ. ಅವರನ್ನು ನೀವು ಎಂದಿಗೂ ಅವರ ಮನಸ್ಸನ್ನು ನೋಯಿಸದೆ ನಿಮ್ಮ 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 ಮನೆಯವರ ಮುಂದೆ ಅಥವಾ ಹೆಂಡತಿಯವರ ಮನೆ ಮುಂದೆ ಎಂದಿಗೂ ಕೂಡ ಅವಳನ್ನು ಬೈಯಕ್ಕೆ ಹೋಗಬೇಡಿ. ಯಾಕೆಂದರೆ ಹೆಣ್ಣು ಅದನ್ನು ಇಷ್ಟಪಡಲ್ಲ. ಅವಳನ್ನ ಈಗ ನೀವಿಬ್ಬರೇ ಇದ್ದಾಗಲೇ ಅವಳನ್ನ ಬೈಯೋದು ಓಕೆ, ಮೂರನೇ ವ್ಯಕ್ತಿ ಮುಂದೆ ಬೈಯುವಾಗ ಅವಳಿಗೂ ಕೂಡ ಒಂದು ಮನಸ್ಸಿಗೆ ನೋವಾಗುತ್ತೆ ಹಾಗೂ ಅವಳಿಗೂ ಕೂಡ ಒಂದು ವ್ಯಕ್ತಿತ್ವ ಇರುತ್ತೆ. ಆ ವ್ಯಕ್ತಿತ್ವನ ನೀವು ಒಂಥರ ತುಳ್ದಂಗೆ ಆಗುತ್ತೆ. ಯಾವತ್ತೂ ಕೂಡ ಆ ಥರ ಒಂದು ಬೈಯಕ್ಕೆ ಹೋಗಬೇಡಿ. ಮದುವೆಯಾಗಿ ಬಂದಿರ್ತಾರೆ, ನಿಮ್ಮ ಒಂದು ಕುಟುಂಬ ನಿಮ್ಮ ಫ್ಯಾಮಿಲಿನ ಬೆಳಗೋಕ್ಕೋಸ್ಕರ ಬಂದಿರ್ತಾರೆ. ನಿಮ್ಮ ಒಂದು ಕುಟುಂಬನ ನೆಕ್ಸ್ಟ್ ಜನ್ರೇಷನ್ನ ಒಂದು ಹಂತಕ್ಕೆ ಕರ್ಕೊಂಡು ಹೋಗೋಕ್ಕೆ ಆಕೆ ಕೂಡ ಸಪೋರ್ಟ್ ಮಾಡ್ತಾ ಹೋಗ್ತಾಳೆ. ನಿಮ್ಮ ಒಂದು ಮನೆಯನ್ನು ಬೆಳಗೋಕ್ಕೋಸ್ಕರ ಬಂದಿರೋ ಒಂದು ಶಕ್ತಿ ಆಕೆನ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಫ್ಯೂಚರ್ ಕೂಡ ಹಾಗೆ ಇರ್ತಾ ಹೋಗುತ್ತೆ, ನಿಮ್ಮ ಮುಂದಿನ ದಿನಗಳು ಕೂಡ ಹಾಗೆ ಇರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಅವಳು ನಿಮ್ಮ ಹೆಂಡತಿ ಹೇಗೆ ನೋಡ್ಕೊಳ್ತೀರ ಅಂತಂದರೆ, ಮೇನ್ಲಿ ಅವಳ ಮನಸ್ಸಿಗೆ ಯಾವುದೇ ರೀತಿಯ ಒಂದು ಪ್ರಭಾವ ಬೀರುವಂತಹ ಮಾತುಗಳನ್ನು ಆಗಲಿ ಘಟನೆಗಳನ್ನು ಆಗದಂತೆ ಮಾತನಾಡದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಒಬ್ಬ ಗಂಡನ ಒಂದು ಜವಾಬ್ದಾರಿ. ಹೇಗೆ ನೀವು ನೋಡ್ಕೊತೀರಾ, ಹೇಗೆ ಮನೆ ವಾತಾವರಣ ಹೇಗಿರುತ್ತೋ ಅವಳ ಮನಸ್ಸಿನ ವಾತಾವರಣ ಹೇಗಿರುತ್ತೋ ಹಾಗೆ ಕೂಡ ಮನೆಯ ವಾತಾವರಣ ಕೂಡ ಆಗಿರುತ್ತೆ. ಒಬ್ಬ ಹೆಂಡತಿ ಚೆನ್ನಾಗಿ ನೋಡ್ಕೊಂಡ್ರೆ ಗಂಡನಾಗಿ ಹೆಂಡತಿನ ಚೆನ್ನಾಗಿ ನೋಡ್ಕೊಂಡಾಗ ನಿಮ್ಮ ಮನಸ್ಸಿನ ವಾತಾವರಣ ಆಕೆ ಮನಸ್ಸಿನ ವಾತಾವರಣ ಹಾಗೆ ಮನೆಯ ವಾತಾವರಣ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ನೀವು ಯಾವ ರೀತಿ ನಿಮ್ಮ ಹೆಂಡತಿನ ನೋಡ್ಕೊತೀರಾ ಅದ್ರ ಮೇಲೆ ಡಿಪೆಂಡು. ನಂತರ ನಿಮ್ಮ ಹೆಂಡತಿಯನ್ನು ಯಾವುದೇ ಕಾರಣಕ್ಕೂ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳೋದು ನಾನು ಪ್ರತಿಯೊಬ್ಬರಿಗೂ ಅದೇ ಹೇಳೋದು. ನಾನು ನಿಮ್ಮ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ, ಒಂದು ಒಳ್ಳೆ ಬಾಂಡಿಂಗ್ ಇರಲಿ ಇಬ್ಬರು ಮಧ್ಯ, ಚೆನ್ನಾಗಿ ನೋಡ್ಕೊತಾ ಹೋಗಿ. ನಂತರ ಪ್ರತಿದಿನ ಆಕೆ ನಿಮಗಿಂತ ಮುಂಚೆ ಎದ್ದೊಳ್ತಾಳೆ ಅಥವಾ ನೀವು ಆಕೆಗಿಂತ ಮುಂಚೆ ಎದ್ದೊಳ್ತೀರ. ಪ್ರತಿ ಸಂಡೇ ಅಥವಾ ಪ್ರತಿಯೊಂದು ಟೈಮ್ ಸಿಕ್ಕಾಗ ಒಂದು ವೇಳೆ ನೀವು ಗಂಡ ಆಗಿ ಈ ದಿನ ನಾನು ಬೇಗ ಎದ್ದೊಳ್ತೀನಿ. ಬೇಗ ಎದ್ದೆ ತಕ್ಷಣ ಏನು ಮಾಡ್ತೀರಾ ಅಂದರೆ, ಆಕೆಯ ಮನಸ್ಸಲ್ಲಿ ಹಾಗೂ ಆಕೆಯ ಮುಖದಲ್ಲಿ ಒಂದು ಸಣ್ಣ ಒಂದು ಚಿಕ್ಕ ಒಂದು ಮುಗುಳ್ನಗೆ ಅಥವಾ ಆಕೆಯ ಒಂದು ಮನಸ್ಸಲ್ಲಿ ಒಂದು ಒಳ್ಳೆ ಭಾವನೆ ಬೀರೋಕ್ಕೆ ಗಂಡ, ಈಗ ಒಂದು ವೇಳೆ ನಾನು ಬೇಗ ಎದ್ದಿದ್ದೀನಲ್ವಾ, ಹೋಗಿ ಮನೆಯ ಕೆಲಸ ಎಲ್ಲ ಮುಗಿಸಿ ನಂತರ ಒಂದು ಒಳ್ಳೆ ಕಾಫಿ ಮಾಡಿ ಆಕೆ ಇನ್ನು ಎದೊಳೋ ಟೈಮ್ ಕರೆಕ್ಟಾಗಿ ನೀವೊಂದು ಆ ಕಾಫಿ ತಗೊಂಡು ಅವಳು ಕೊಟ್ಟಾಗ, ಕಾಫಿ ಕೊಟ್ಟು ಒಂದು ಚುಂಬನ ಒಂದು ಮುತ್ತು ಕೊಟ್ಟಾಗ ಆಕೆಯ ಒಂದು ಬೆಳಗಿನ ಒಂದು ಏನಿರುತ್ತೆ ಆ ಭಾವನೆಗಳು, ಆ ಥರ ಮೂಡ್ ಸ್ವಿಂಗ್ ಇರ್ಬೋದು, ಆಕೆ ಒಂದು ಫ್ರೆಶ್ ಆ ಒಂದು ಬದಲಾವಣೆನೇ ಒಂದು ಬೇರೆ ರೀತಿ ಇರುತ್ತೆ. ಈಗ ಅವಳಿಗೆ ಏನಿರುತ್ತೆ ಅಂದರೆ ಪ್ರತಿದಿನ ಈಗ ಫಾರ್ ಎಕ್ಸಾಂಪಲ್ ಯಾರೇ ಒಂದು ಹೆಂಡತಿ ಎಲ್ಲಿ ಕೆಲಸ ಹೋಗ್ತಾರೆ, ಬರೀ ಮನೆ ಕೆಲಸ ಮಾಡ್ಕೊಂಡು ಇರ್ತಾರೆ ಅಂತಂದಾಗ ನೆಕ್ಸ್ಟ್ ಡೇ ಏನಾಗುತ್ತೆ, ಅದೇ ರೂಟೀನ್ ಇರುತ್ತೆ. ಅವ್ರಿಗೆ ಮೈಂಡ್ ಸೆಟಲ್ಲಿ ಇರುತ್ತೆ, ಅಯ್ಯೋ ಬೆಳಿಗ್ಗೆ ಎದೊಳ್ಬೇಕು, ಕೆಲಸ ಮಾಡಬೇಕು, ನೆಕ್ಸ್ಟ್ ಅದೇ ಒಂದು ರೂಟೀನ್ ಇರೋ ವರ್ಕ್ ಇರುತ್ತೆ. ನೀವು ಆ ಬೆಳಿಗ್ಗೆ ಕೆಲಸದ ಒತ್ತಡ ಕಡಿಮೆ ಮಾಡಿದಾಗ ಆಕೆಯ ಒಂದು ಪ್ರೆಷರ್ನ ಸ್ವಲ್ಪ ಪ್ರೆಷರ್ ಆಗಲಿ ಆಕೆಯ ಒಂದು ಸ್ಟ್ರೆಸ್ನ ಕಡಿಮೆ ಮಾಡಿದಾಗ ಆಕೆಯ ಮನಸ್ಸಲ್ಲಿ ಆಕೆಯ ಒಂದು ಚಿಕ್ಕ ಪುಟ್ಟ ಬದಲಾವಣೆ ನೀವು ತಂದಾಗ ಆಕೆಗೂ ಕೂಡ ಒಂದು ಒಳ್ಳೆ ನಿಮ್ಮ ಮೇಲೆ ಒಂದು ಒಳ್ಳೆ ಫೀಲಿಂಗ್ಸ್ ಕೂಡ ಬರುತ್ತೆ. ನಂತರ ಆಕೆಯ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಪೀರಿಯಡ್ಸ್ ಟೈಮಲ್ಲಿ ಆಕೆನ ಚೆನ್ನಾಗಿ ನೋಡ್ಕೊಳ್ಳೋಕೆ ಚೆನ್ನಾಗಿ ನೋಡ್ಕೊಳ್ಳಿ. ಆಕೆ ಏನು ಬಯಸ್ತಾಳೋ ಅದನ್ನು ಕೊಡಿಸಿ ಚೆನ್ನಾಗಿ ನೋಡ್ಕೊಳ್ಳಿ. ಕೆಲಸ ಮಾಡೋದನ್ನ ಸ್ವಲ್ಪ ಕೆಲಸದಲ್ಲಿ ಸಪೋರ್ಟ್ ಮಾಡಿ. ಆಕೆ ಪ್ರತಿಯೊಂದು ಕೆಲಸವೂ ಕೂಡ ನಿಮ್ಮ ಒಂದು ರಜದ ಟೈಮ್ಗಳಲ್ಲಿ ಆಕೆಗೆ ಸಪೋರ್ಟ್ ಮಾಡಿ. ಪ್ರತಿದಿನ ಸಾಯಂಕಾಲ ಬೆಳಿಗ್ಗೆ ನೈಟ್ ಕೆಲಸ ಮಾಡುವಾಗಲಿ ಆಕೆ ಜೊತೆ ಚೆನ್ನಾಗಿ ಹೊಂದಾಣಿಕೆಯಿಂದ
ಕೆಲಸ ಮಾಡ್ಕೊಂಡು ಇಬ್ಬರು ಒಂದು ಆಕೆ ಕೆಲಸನ ನೀವು ಹಂಚ್ಕೊಂಡಾಗ ಆಕೆಗೆ ಕೂಡ ಒಂದು ಒಳ್ಳೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಆಕೆಗೆ ಮೋರ್ ಪ್ರೆಷರ್ ಅನಿಸಲ್ಲ ಕೆಲಸ ಮಾಡುವಾಗ. ನೀವು ಕೂಡ ಗೊತ್ತು ನಮ್ಗೆ ಅನ್ಸೋದೆ, ಪ್ರತಿಯೊಬ್ಬ ಗಂಡಸು ಮನೆ ಈಚೆ ಹೋಗಿ ದುಡ್ಕೊಂಬಂದ್ಮೇಲೆ ಅವನದೇ ಆದ ಒಂದು ಫ್ರಸ್ಟ್ರೇಷನ್ನು, ಫೀಲಿಂಗ್ಸು, ಅಥವಾ ಅವನದೇ ಆದ ಒಂದು ಕೆಲಸದ ಒತ್ತಡಗಳು ಇರ್ತವೆ. ಬಟ್ ಅದರ ನಡುವೆ ಕೂಡ ಮನಸ್ಸಿನ ನಿಮ್ಮ ಒಂದು ಥಿಂಕಿಂಗ್, ದ ವೇ ಆಫ್ ಥಿಂಕಿಂಗ್ ಕೂಡ ನೀವು ಬದಲಾವಣೆ ಮಾಡ್ಕೊಬೇಕು. ಕೆಲಸದ ಒತ್ತಡ ಏನೇ ಇದ್ದರೂ ಕೆಲಸದ ಒತ್ತಡದಲ್ಲಿ ಅಲ್ಲೇ ಕೆಲಸದ ತಾವು ಅಷ್ಟೇ ಇರಬೇಕು. ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ ಮನೆಯವರು ತರಕೋಬೇಡಿ. ಮನೆಗೆ ತಂದಾಗ ಆ ಒಂದು ಮನೆ ವಾತಾವರಣ ಕೂಡ ಅದೇ ಥರ ಬದಲಾವಣೆ ಆಗ್ತಾ ಹೋಗುತ್ತೆ. ಆದಷ್ಟು ಈ 2 ಟೈಮಲ್ಲಿ ಹೆಂಡ್ತಿನ ಈ ಒಂದು ಪೀರಿಯಡ್ಸ್ ಟೈಮಲ್ಲಿ, ಹಾಗೆ ಆಕೆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಚೆನ್ನಾಗಿ ಕೇರ್ಫುಲ್ಲಾಗಿ ಕೇರ್ ಮಾಡಿ. ಆ ಒಂದು ಕೇರ್ ಕೂಡ ನಿಮ್ಮಿಬ್ಬರ ಒಂದು ಬಾಂಡಿಂಗು ಚೆನ್ನಾಗಿರ್ತೀರ. ಆ ಒಂದು ಬಾಂಡಿಂಗ್ ಚೆನ್ನಾಗೇ ನೀವು ಈ ಥರ ಒಂದು ಕೆಲವೊಂದು ಟೈಮ್ಗಳಲ್ಲಿ ನಿಮ್ಮ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡಾಗ ಏನಾಗುತ್ತೆ, ಅವ್ರ ಮನಸ್ಸಿನ ಒಂದು ಭಾವನೆಗಳು ಕೂಡ ಚೇಂಜ್ ಆಗುತ್ತೆ. ಇಬ್ಬರು ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಸ್ ಯೂಶುವಲ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಆಕೆಯ ಬಯಕೆಗಳು ಏನಿರ್ತವೆ, ಮತ್ತು ಆಕೆಯ ಒಂದು ಆಸೆ ಆಕಾಂಕ್ಷೆಗಳು ಏನಿರ್ತವೆ, ಈ ಥರ ಕೆಲವೊಂದು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಮತ್ತು ಆಕೆಗೆ ಒಂದು ಮೇನ್ಲಿ ಅವಳನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಟ್ರೈ ಮಾಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಕೆಲವೊಂದು ಈ ಒಂದು ಜನ್ರೇಷನ್ಗೆ ಆಕೆಗೆ ಒಂದು ಸಲಹೆ ಏನಂದರೆ, ಆದಷ್ಟು ಈ ಹಿಂದಿನ ಕಾಲದಲ್ಲಿ ಯಾವ ರೀತಿ ಬುಕ್ ಲೈಕ್ ಈ ರಾಮಾಯಣ, ಮಹಾಭಾರತ ಈ ಥರ ಬುಕ್ಗಳು ಓದೋಕ್ಕೆ ಸಜೆಸ್ಟ್ ಮಾಡಿ. ನಂತರ ಆಕೆ ಯಾವುದೇ ಕಾರಣಕ್ಕೂ ಈ ಥರ ಸಾಮಾಜಿಕ ಜಾಲತಾಣದಲ್ಲಿ ಜಾಸ್ತಿ ಜಾಸ್ತಿ ಫೋನ್ ಅಡಿಕ್ಷನ್ ಆಗದಾರೆ ಥರ ನೋಡ್ಕೊಳ್ಳಿ. ಯಾಕೆಂದರೆ ಇಂದಿನ ಮಕ್ಕಳು ಯಾವ ಥರ ಟೆಕ್ನಾಲಜಿ ಯಾವ ಥರ ಅವರು ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಾವೇನೇ ಎಷ್ಟೋ ಈಗಿನ ಜನ್ರೇಷನ್ನು ನೋಡಿ. ಫಾರ್ ಎಕ್ಸಾಂಪಲ್ ನಾನೇ ಸುಮಾರು 4-5 ವರ್ಷದಿಂದ ಕೆಲಸ ಮಾಡ್ಕೊಂಡು ಈ ಒಂದು ಸಿಸ್ಟಮ್ ಅಡಿಕ್ಷನ್ ಆಗಿ, ಲೈಕ್ ಫೋನ್ಗೆ ಅಡಿಕ್ಷನ್ ಆಗಿ ಗ್ಲಾಸ್ ಹಾಕೊಂಡಿದ್ದೀನಿ. ಆಗ ಏನಾಗ್ತಾ ಹೋಗುತ್ತೆ, ನಿಮ್ಮ ಜೊತೆಗೆ ಕಣ್ಣಿಗೂ ಕೂಡ ಎಫೆಕ್ಟ್ ಆಗುತ್ತೆ. ನಂತರ ಮನಸ್ಸಿನ ಒಂದು ಕೆಲವೊಂದು, ಈಗ ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೂ ಬೇಗ ಆಗಬೇಕು. ಒಂದು ಮನಸ್ಸಿನ ಒಂದು ಮುಂಚೆ ಥರ ಇದ್ದಂಗೆ ಒಂದು ಹಿಡಿತಾ ಇರಲ್ಲ. ಈ ಥರ ಕೆಲವೊಂದು ಚಿಕ್ಕ ಪುಟ್ಟ ಆಕೆಯ ಬದಲಾವಣೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಾಗ ಆಕೆ ಕೂಡ ಮಗು ಮೇಲೆ ಕೂಡ ಪರಿಣಾಮ ಬೀರಲ್ಲ ಅದು ನೆಕ್ಸ್ಟ್ ಬರ್ತಾ. ಹಾಗೆ ಏನಿದ್ರು ಈಗ ಒಂದು ರಾಮಾಯಣ, ಮಹಾಭಾರತ ಈ ಥರ ಒಂದು ಪೌರಾಣಿಕ ಒಂದು ಕಥೆಗಳು, ಮತ್ತು ಕೆಲವೊಂದು ಒಳ್ಳೆ ವಾತಾವರಣದಲ್ಲಿ ಆಕೆಗೆ ಇರೋಕ್ಕೆ ನೀವು ಒಂದು ಚೆನ್ನಾಗಿ ಆಕೆ ಇರೋ ಥರ ನೋಡ್ಕೊಬೇಕು. ಹಾಗೆ ಆ ಮಗುವನ್ನು ಕೂಡ ನೆಕ್ಸ್ಟ್ ಹುಟ್ಟಿದ ಮೇಲೆ ಕೂಡ ಆ ಮಗುನ ಒಂದು ಒಳ್ಳೆ ವಾತಾವರಣದಲ್ಲಿ ಬೆಳೆಸಿ. ಯಾವುದೇ ರೀತಿ ನಿಮ್ಮಿಬ್ಬರ ಜಗಳಗಳು ಅಥವಾ ನಿಮ್ಮಿಬ್ಬರ ಮನೆಯ ಪರಿಸ್ಥಿತಿ ಆ ಮಗುವಿನ ಮೇಲೆ ಬೀರದೇ ರೀತಿ ಒಂದು ಚೆನ್ನಾಗಿ ಸಾಕಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಆ್ಯಸ್ ಎ ಗಂಡ ಆಗಿ ಪ್ರೆಗ್ನೆನ್ಸಿ ಟೈಮಲ್ಲಿ, ಈ ಪೀರಿಯಡ್ಸ್ ಟೈಮಲ್ಲಿ ಯಾವ ಥರ ನೋಡ್ಕೊತೀರಾ, ಅದು ಕೂಡ ಮೇನ್ಲಿ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಒಳ್ಳೆಯ ಗಂಡನ ನಿಮ್ಮ ಒಂದು ಕುಟುಂಬದ ವಾತಾವರಣ, ನಿಮ್ಮ ಇಬ್ಬರ ಬಾಂಡಿಂಗ್ ಯಾವ ರೀತಿ ಇರೋಕ್ಕೆ ಈ ಚಿಕ್ಕ ಪುಟ್ಟ ಸಿಚುವೇಶನ್ಗಳು, ಈ ಥರ ಒಂದು ಮೇನ್ ಸಿಚುವೇಶನ್ಗಳು ಕೂಡ ಆ್ಯಡಪ್ ಆಗ್ತಾ ಹೋಗುತ್ತೆ. ನೀವು ಹೇಗೆ ಟ್ರೀಟ್ ಮಾಡ್ತೀರಾ, ಹೇಗೆ ನೋಡ್ಕೊತೀರಾ. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಡೆಲಿವರಿ ಡೇಟ್ ಇರುತ್ತೆ. ಆ ಕ್ಷಣ ಆಕೆ ಜೊತೆ ಇದ್ದಾಗ ಮಾತ್ರ ಆ ಗಂಡಸಿಗೆ ಅವಳು ಯಾವ ಥರ ಆ ಒಂದು ಟೈಮಲ್ಲಿ ಯಾವ ಥರ ನೋವು ಪಡ್ತಾಳೆ, ಅದನ್ನು ನೀವು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮದೇ ಆದ ಒಂದು ಬೇರೆ ರೀತಿ ಭಾವನೆಗಳು ಒಂದು ಪ್ರಭಾವ ಬೀಳ್ತವೆ. ಯಾಕೆಂದರೆ ಅವಳ ಮೇಲೆ ಇನ್ನೂ ಗೌರವ ಹೆಚ್ಚಾಗುತ್ತೆ, ರೆಸ್ಪೆಕ್ಟ್ ಹೆಚ್ಚಾಗುತ್ತೆ. ಒಂದು ಹೆಣ್ಣು ಒಂದು ಮಗುಗೆ ಜನ್ಮ ಕೊಡ್ತಾಳೆ ಅಂದರೆ ಅದು ಸುಲಭ ಅಲ್ಲ. ಯಾಕೆಂದರೆ ಅವಳು ಮತ್ತೆ ಹುಟ್ಟಿ ಬರ್ತಾಳೆ. ಆ ಟೈಮಲ್ಲಿ ಅಷ್ಟು ಪೇಯ್ನ್ ಅನುಭವಿಸ್ತಾಳೆ. ಅಷ್ಟು ಅವಳದೇ ಆದ ಒಂದು ಆ ಪೇಯ್ನು ಯಾವರು ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಈಗಿನ ಜನ್ರೇಷನ್ ಹೆಂಗಾಗಿದೆ ಅಂದರೆ, ಈಗ ಯಾರೋ ಒಬ್ಬರು ಮಕ್ಕಳು ಮಾಡ್ಕೊಂಡ್ರೆ ಈಗ ಒಂದು ಮಗುಗೆ ಈಗಿನ ಜನ್ರೇಷನ್ ಜಸ್ಟ್ ಒಂದು ಸ್ಟಾಪ್ ಮಾಡ್ತಿದ್ರೆ, ಅಥವಾ ಇನ್ನೊಂದು ಈಗ ಎಷ್ಟೋ ಜನರಿಗೆ ಆಸೆ ಇರುತ್ತೆ ಇನ್ನೊಂದು ಮಗು ಇರಬೇಕು, ಇನ್ನೊಂದು ಮಾಡ್ಕೋಬೇಕು, ಅಥವಾ ಇನ್ನೊಂದು ಮಗು ಇದ್ರೆ ಚೆನ್ನಾಗಿರುತ್ತೆ, ಹೆಣ್ಣು ಮಗು ಇದ್ರೆ ಚೆನ್ನಾಗಿರುತ್ತೆ, ಗಂಡು ಮಗು ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊತೀವಿ. ಆದರೆ ಮಗು ಇರೋದು ಒಂದು ಹೆಣ್ಣು. ಆಕೆ ಆ ಕ್ಷಣದ ಆ ದಿನದ ಆ ಒಂದು ಫೀಲಿಂಗ್ ಅಥವಾ ಆ ದಿನದ ಒಂದು ಪೇಯ್ನ್ ಇರುತ್ತಲ್ಲ, ಆಕೆಗೆ ಮಾತ್ರ ಗೊತ್ತಿರುತ್ತೆ. ಪ್ರತಿಯೊಂದು ಆಕೆಯ ಅನುಮತಿ ಪಡೆದು ಯಾರೇ ಆಗಲಿ 2ನೇ ಮಗು ಮಾಡ್ಕೊತಿದ್ದೀರಾ ಅಥವಾ 3ನೇ ಮಗು ಮಾಡ್ಕೊತಿದ್ದೀರಾ ಅಂದರೆ ಆಕೆಯ ಅನುಮತಿ ಇರಬೇಕು. ಆಕೆಯ ಒಂದು ಸಹಕಾರ ಇದ್ದರೆ ಮಾತ್ರ ಆ ಒಂದು ನೆಕ್ಸ್ಟು ಮಗು ಆಗೋಕ್ಕೆ ಸಾಧ್ಯ. ಯಾಕೆಂದರೆ ಆ ಒಂದು ಪೇಯ್ನ್ ಇರುತ್ತಲ್ಲ ಆ ಕ್ಷಣ, ಆ ದಿನ, ಮತ್ತೆ ಅವಳು ICU ಹೋದ್ಮೇಲೆ ಮತ್ತೆ ಅವಳು ಬರ್ತಾಳೆ, ನಿಮ್ಮ ಜೊತೆಗೆ ಇರ್ತಾಳೆ ಅನ್ನೋದು ಒಂದು ಯಾವುದೇ ಕಾರಣಕ್ಕೂ ನಾವು ಹೇಳೋಕ್ಕಾಗಲ್ಲ.
ಅಲ್ಲಿ ಐ ಸಿ ಯುಲ್ಲಿ ಒಂದು ಸಲ ಹೋದ್ಮೇಲೆ ಅವರು ಅಲ್ಲಿ ಏನಾಗುತ್ತೆ ಅಂತ ಯಾರು ಕೂಡ ಊಹೆ ಕೂಡ ಮಾಡಿರೋಕ್ಕಾಗಲ್ಲ. ಈ ಎಷ್ಟೋ ನಾವು ನೋಡಿರ್ತೀವಿ, ಎಷ್ಟೋ ಜನ ಲೇಡೀಸು ಪ್ರೆಗ್ನೆನ್ಸಿ ಆಗಿ ಐ ಸಿ ಯುಗೆ ಹೋದ್ಮೇಲೆ ಫಸ್ಟ್ ಡೆಲಿವರಿ ಅಥವಾ ಸೆಕೆಂಡ್ ಡೆಲಿವರಿಯಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಂಡಿರೋದು ಕೂಡ ಉಂಟಿರುತ್ತೆ. ಮತ್ತೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವು ಯಾವ ರೀತಿ ಆಕೆಯನ್ನು ಟ್ರೀಟ್ ಮಾಡ್ತೀರಾ, ಯಾವ ಥರ ನೋಡ್ಕೊತೀರಾ, ಮತ್ತು ಯಾವ ರೀತಿ ಆಕೆನ ಯಾವ ಥರ ಒಂದು ಕಂಫರ್ಟಬಲ್ ಲೈಫ್ ಕೊಡ್ತೀರಾ, ನಿಮ್ಮ ಲೈಫ್ ಕೂಡ, ನಿಮ್ಮ ಜೀವನ ಕೂಡ ಹಾಗೇ ಇರುತ್ತೆ, ನಿಮ್ಮ ಕುಟುಂಬದ ವಾತಾವರಣ ಕೂಡ ಹಾಗೇ ಇರುತ್ತೆ. ನಂತರ ಅವಾಗಲೇ ಹೇಳ್ದಂಗೆ ಮೂರನೇ ವ್ಯಕ್ತಿಯ ಮುಂದೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಹೆಂಡತಿನ ಬೈಯೋದು, ಹೊಡೆಯೋದು ಈ ಥರ ಆಗಬಾರ್ದು. ಯಾವುದಕ್ಕೆ ಅಂದರೆ ಮೂರನೇ ವ್ಯಕ್ತಿ ಮುಂದೆ ನೀವು ಬೈದಾಗಲಿ ಹೊಡೆದಾಗಲಿ ಆಕೆ ಮನಸ್ಸಿನಲ್ಲಿ ಹೇಳೋಕ್ಕಾಗದ ಒಂದು, ನನ್ನ ಗಂಡ ಹೊಡೆದ್ಬಿಟ್ನಲ್ಲ ಅವ್ರ ಮುಂದೆ, ನಮ್ಮ ಅಪ್ಪನ ಮುಂದೆ ಆಗಿರ್ಬೋದು, ನಿಮ್ಮ ಅಪ್ಪನ ಮುಂದೆ ಆಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರು, ಫ್ರೆಂಡ್ಸು, ರಿಲೇಟಿವ್ಸ್ ಮುಂದೆ ಹೊಡೆದಾಗ ಅಥವಾ ಬೈದಾಗ ಆಕೆ ಮನಸ್ಸಲ್ಲಿ ಅದು ಕೊಡಿತಾ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಯ ಮುಂದೆ ಬೈಯೋಕ್ಕಾಗಲಿ ಹೊಡೆಯೋಕ್ಕಾಗಲಿ ಹೋಗೋಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಹೊಡೆಯೋಕ್ಕೆ ಹೋಗಬಾರ್ದು. ಯಾಕೆಂದರೆ ನಿಮ್ಗೆ ಹೊಡೆದಾಗ ಏನಾಗುತ್ತೆ, ಇಬ್ಬರಲ್ಲಿ ಇದ್ದಂಥ ಒಂದು ಬಾಂಡಿಂಗ್ ಏನಿರುತ್ತಲ್ಲ, ಈ ಮದುವೆ ಆಗಿ 1 ಇಯರ್ ಅಥವಾ 2 ಇಯರಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ. ಆ ಒಂದು ಒಳ್ಳೆ ಬಾಂಡಿಂಗು ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಆ ಬಾಂಡಿಂಗು ಮತ್ತೆ ಅದು ಒಂದು ನೆಗೆಟಿವ್ ಫೀಲಿಂಗು ಇಬ್ಬರ ಮನಸ್ಸಲ್ಲೂ ಒಂದು ಆ್ಯಡಪ್ ಆದಾಗ ಏನಾಗುತ್ತೆ, ಆ ಫೀಲಿಂಗ್ ಮತ್ತೆ ಬರಲ್ಲ. ಅದು ಫೀಲಿಂಗ್ ಮತ್ತು ಆ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತಲ್ಲ, ಆ ಬಾಂಡಿಂಗು ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಎಷ್ಟು ನಿಮ್ಮ ಇಬ್ಬರ ಮಧ್ಯೆ ನೆಗೆಟಿವ್ ಥಿಂಗ್ಸ್ ಅಥವಾ ನೆಗೆಟಿವ್ ವಾತಾವರಣ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ, ಒಂದು ಪಾಸಿಟಿವ್ ವೈಬ್ ಏನಿರುತ್ತೆ ಅದನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಆದಷ್ಟು ಇಬ್ಬರು ಕೂಡ ಹೊಂದಾಣಿಕೆಯಿಂದ, ಪ್ರೀತಿಯಿಂದ ಚೆನ್ನಾಗಿರೋಕ್ಕೆ ಟ್ರೈ ಮಾಡಿ, ಚೆನ್ನಾಗಿರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಪ್ರತಿ ಹಂತದಲ್ಲೂ ಇಬ್ಬರು ಕೂಡ ಜೊತೆಯಲ್ಲಿ ಏನೇ ಕಷ್ಟ ಸುಖ ಬಂದಾಗ, ಏನೇ ಸಮಸ್ಯೆ ಆದಾಗ ಜೊತೆಯಲ್ಲಿ ನಿಲ್ಲಿ. ಇಬ್ಬರು ಕೂಡ ಯಾರಿಗೂ ಮೂರನೇ ವ್ಯಕ್ತಿಯ ಮುಂದೆ ಬಿಟ್ಕೊಡಕ್ಕೆ ಹೋಗ್ಬೇಡಿ. ಇಬ್ಬರು ಕೂಡ ಚೆನ್ನಾಗಿರಿ. ಗಂಡ ಆಗಿ ಹೆಂಡತಿನ ಜೊತೆಗೆ ಹೊಂದಾಣಿಕೆಯಿಂದ ಎಲ್ಲೂ ಕೂಡ ಆಕೆಯನ್ನು ಬಿಟ್ಕೊಡ್ಬಾರ್ದು. ಆ ರೀತಿ ನೀವು ನೋಡ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವಿಬ್ಬರಲ್ಲಿ ಏನೇ ಜಗಳ ಆದರೂ ಕೂಡ ಈಗೋ ಅನ್ನೋದು ಮಾತ್ರ ಯಾರಿಗೂ ಕೂಡ ಇರಬಾರ್ದು. ಯಾಕೆಂದರೆ ಈಗೋ ಇದ್ದಾಗ ಈಗೋ ಕ್ಲಾಶಸ್, ಈ ಒಂದು ಜನ್ರೇಷನಲ್ಲಿ ಈಗೋ ಕ್ಲಾಶಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ. ಯಾಕೆಂದರೆ ಈ ಈಗೋ ಕ್ಯಾರಿ ಫಾರ್ವರ್ಡ್ ಆಗ್ತಾ ನಿಮ್ಮ ಒಂದು ಜೀವನ ಕೂಡ ಬದಲಾವಣೆ ಆಗ್ತಿದೆ. ಈಗೋ ಬಿಟ್ಟು, ಈಗ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರದಲ್ಲಿ ಜಗಳ ಆದಾಗ ಈಗೋ ಬಿಡಿ. ಆ್ಯಸ್ ಎ ಗಂಡಸಾಗಿ, ಆ್ಯಸ್ ಎ ಲೈಕ್ ನಮ್ಮ ಕೆಲವೊಂದು ಬೋರ್ಡ್ಸ್ಗಳು ಇದೇ ಥರ ಬರ್ತಾ ಹೋಗುತ್ತೆ. ಯಾಕೆಂದರೆ ಆ್ಯಸ್ ಎ ಮೆನ್ ಆಗಿ ನೀವು ಈಗೋ ಬಿಟ್ಟಾಗದಾಗ ಮಾತ್ರ ನಿಮ್ಮ ಜೀವನ ಆಗಲಿ, ನಿಮ್ಮ ಒಂದು ಕುಟುಂಬ ಆಗಲಿ, ನಿಮ್ಮ ಒಂದು ದಾಂಪತ್ಯ ಜೀವನ ಚೆನ್ನಾಗಿರೋಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ಲು, ಹಿಂದೆ ನಾವು ಕೆಲವೊಂದು ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ನೋಡ್ತೀರಾ, ಅಥವಾ ಯಾವುದೋ ಒಂದು ಕೆಲವೊಂದು ನಾವೆಲ್ಲ ನೋಡಿರ್ತೀವಿ, ವಿಡಿಯೋಗಳು ನೋಡ್ತೀವಿ. ಶಿವ ಪಾರ್ವತಿ ಆಗಲಿ, ಈ ಕೃಷ್ಣ ರುಕ್ಮಿಣಿ ಆಗಲಿ, ವಿಷ್ಣು ಹಾಗೆ ಲಕ್ಷ್ಮಿ ಆಗಲಿ, ಇವರು ಕೆಲವು ನೋಡಿ, ಕೆಲವೊಂದು ಫೋಟೋಗಳು, ಕೆಲವೊಂದು ವಿಡಿಯೋಗಳು ನೋಡ್ತಾ ಇರ್ತೀರಾ. ಯಾವುದೇ ಹೆಣ್ಣಿನ ಈಗ ಹೆಣ್ಣು ಇಲ್ಲಿದ್ದಾಳೆ ಅಂದರೆ ಗಂಡ ಇಲ್ಲಿದ್ದಾಗಲೇ, ನೀವು ಹೆಣ್ಣಿನ ಮುಂದೆ ಬಾಗ್ದಾಗಲೇ, ನಿಮ್ಮ ತಲೆ ಬಾಗಿಸ್ದಾಗಲೇ ಒಂದು ಒಳ್ಳೆ ಬಾಂಡಿಂಗು ಆಗಲೇ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ. ಹಾಗೂ ಈಗೋ ಬಿಟ್ಟು ನೀವು ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಬೇಕು. ಯಾವಾಗ ಹೆಣ್ಣಿನ ಮುಂದೆ ತಲೆ ಬಾಗಿದಾಗ ಮಾತ್ರ ಆ ಗಂಡಿನ ಜೀವನ ಕೂಡ ಚೆನ್ನಾಗಿರುತ್ತೆ. ಯಾವ ಥರ ಎಕ್ಸ್ಪ್ಲೇನ್ ಮಾಡೋಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಈಗೋ ಬಿಟ್ಟು ನಿಮ್ಮಿಬ್ಬರ ಒಂದು ಹೊಂದಾಣಿಕೆ, ಈಗ ಏನೋ ಜಗಳದಾಗ ನೀವೇ ಸಾರಿ ಕೇಳಿ, ಅವ್ರದ್ದೇ ತಪ್ಪಿದ್ರು ಓಕೆ ಅಥವಾ ನಿಮ್ಮದೇ ತಪ್ಪಿದ್ರು ಓಕೆ, ಇಬ್ಬರಲ್ಲೊಬ್ಬರು ಸೋಲೇಬೇಕು. ಅದಕ್ಕೋಸ್ಕರ ಏನು ಹೇಳ್ತೀರಾ, ಹೆಣ್ಣಿಗೆ ಸ್ವಲ್ಪ ಈಗೋ ಜಾಸ್ತಿ ಅಂತ ಹೇಳ್ತಾರೆ, ಅಥವಾ ಗಂಡಿಗೆ ಈಗೋ ಜಾಸ್ತಿ. ಈ ಗಂಡಿಗಿಂತ ನಾನು ನೋಡೋದ ಮಟ್ಟಿಗೆ ಹೆಣ್ಣಿಗೆ ಸ್ವಲ್ಪ ಈಗೋ ಜಾಸ್ತಿ ಇರುತ್ತೆ. ಯಾಕೆಂದರೆ ಆಕೆ ಕೂಡ ಸಹಿಸ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಸಹಿಸ್ಕೊಂಡು ಏನಾಗ್ತಿದೆ, ಒಂದು ಲಿಮಿಟ್ ಮೀರಿದಾಗ ಆಕೆಯ ಒಂದು ಮತ್ತೊಂದು ವಾತಾವರಣ ಅಥವಾ ಮತ್ತೊಂದು ರೂಪ ಹೊರಬರುತ್ತೆ. ಆದಷ್ಟು ನಿಮ್ಮ ಒಂದು ಈಗೋನ ಕಂಟ್ರೋಲ್ ಮಾಡೋಕ್ಕೆ ಈಗೋ ಬಿಟ್ಟು ಕ್ಷಮೆ ಕೇಳಿ, ಆಕೆ ಬಳಿ ಚೆನ್ನಾಗಿ ಒಂದು ಹೊಂದಾಣಿಕೆಯಿಂದ, ಒಂದು ಒಳ್ಳೆ ಭಾವನೆಯಿಂದ ಚೆನ್ನಾಗಿ ನೋಡ್ಕೊಳ್ಳಿ. ನಂಟಿಲ್ ಕೊನೆ ಉಸಿರಿರೋವರೆಗೂ ಇಬ್ಬರು ಕೂಡ ಜೊತೆಗೆ ಚೆನ್ನಾಗಿ ಬಾಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಒಬ್ಬ ಗಂಡನ ಹಾಗೂ ಗಂಡಿನ ಜವಾಬ್ದಾರಿ ಇರುತ್ತೆ. ಹಾಗೂ ಈ ಪ್ರತಿ ಸಾಲುಗಳು ಕೂಡ ಹೆಣ್ಣಿಗೆ ಕೂಡ ಹೆಣ್ಣಿಗೆ ಕೂಡ ಅನ್ವಯಿಸುತ್ತೆ. ನೆಕ್ಸ್ಟ್ ನಂತರ ಹೆಣ್ಣಿನ ಜವಾಬ್ದಾರಿಗಳು ಹೇಗೆ ಇರುತ್ತೆ, ಹೆಣ್ಣಿನ ಜವಾಬ್ದಾರಿಗಳು ಏನು ಮದುವೆ ಆದಮೇಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ
ಮೊದಲನೇದಾಗಿ ನೀವು ಮದುವೆಯಾಗಿ ಮನೆಗೆ ಬಂದಾಗ ಆ ಮನೆಯ ವಾತಾವರಣ ಹಾಗೂ ಆ ಮನೆಯ ನಿಮ್ಮ ಗಂಡನ ಜವಾಬ್ದಾರಿ ಹಾಗೂ ಆ ಮನೆಯ ಜವಾಬ್ದಾರಿ ನಿಮಗೆ ಬರ್ತಾ ಹೋಗುತ್ತೆ. ನಿಮ್ಮ ಅಪ್ಪ ಅಮ್ಮನ ಜೊತೆ ಹೇಗಿರ್ತೀರೋ ಅದೇ ರೀತಿ ನಿಮ್ಮ ತಂದೆ ತಾಯಿ ನಿಮ್ಮ ಅತ್ತೆ ಮಾವನ ಜೊತೆ ಕೂಡ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿರಿ. ನಿಮ್ಮ ತಂದೆ ತಾಯಿನ ಹೇಗೆ ಕಾಣ್ತಾ ಇದ್ರಿ ಒಂದು ಕಾಣ್ತಾ ಇದ್ರಿ, ಅದೇ ರೀತಿ ನಿಮ್ಮ ಅತ್ತೆ ಹಾಗೂ ಮಾವನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಗಂಡನ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇರಲಿ. ಯಾವುದೇ ರೀತಿ ಗಂಡನಿಗೆ ಒತ್ತಡ ಕೊಡೋದಾಗಿರ್ಬೋದು, ಅಥವಾ ಅವ್ನ ಕೆಲಸದಿಂದ ಬಂದಮೇಲೆ ಒಂದು ಒಳ್ಳೆ ಟ್ರೀಟ್ ಮಾಡಿ, ಒಂದೊಳ್ಳೆ ಕಾಫಿ ಕೊಟ್ಟು ಚೆನ್ನಾಗಿ ಮಾತಾಡಿಸಿ, ಚೆನ್ನಾಗಿ ಫಸ್ಟು ಕೆಲಸದಿಂದ ಬಂದಮೇಲೆ ಒಂದು 5 to 10 minutes ಅವ್ನಿಗೆ ಸ್ವಲ್ಪ ಒಂದು ಟೈಮ್ ಕೊಡಿ. ಯಾಕೆಂದರೆ ಅವನದೇ ಆದ ಫ್ರಸ್ಟ್ರೇಷನ್ ಇರ್ತದೆ. ಆ ಒಂದು ಕೆಲಸದ ಒತ್ತಡ ಕೆಲವೊಂದು ಆ ಒಂದು ವಾತಾವರಣದಿಂದ ನಿಮ್ಮ ಮನೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕಂದ್ರೆ ಒಂದು ಟೈಮ್ ಪೀರಿಯಡ್ ಬೇಕು. ಅಥವಾ ಕೆಲವರು ಜೆಂಟ್ಸ್ ಹೆಂಗಿರ್ತಾರೆ ಅಂದರೆ ಮನೆಗೆ ಬಂದಮೇಲೆ ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗಬೇಕು, ಅಥವಾ ಮನೆಗೆ ಬಂದಮೇಲೆ ಒಂದು ಒಳ್ಳೆ ಆರೈಕೆ ಇಷ್ಟಪಡ್ತಾರೆ. ಚೆನ್ನಾಗಿ ಒಂದು ಒಳ್ಳೆ ಕಾಫಿ ಇರ್ಬೋದು, ಹೆಂಡತಿಯ ಒಂದು ಒಳ್ಳೆ ಮಾತುಗಳಾಗಿರ್ಬೋದು, ಅಪ್ಪ ಅಮ್ಮನ ಒಂದು ಒಳ್ಳೆ ಮಾತುಗಳಾಗಿರ್ಬೋದು. ಈ ಥರ ಕೆಲವೊಂದುಗಳು ಏನೇ ಕಷ್ಟ ಸುಖ ಇದ್ದಾರೋ ಏನೇ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಸುಖ ಇರಲಿ, ಇಬ್ಬರು ಗಂಡನಿಗೆ ಚೆನ್ನಾಗಿ ಲೈಕ್ ಒಂದು ಒಳ್ಳೆ ಸಜೆಷನ್ಗಳು ಕೊಡೋದಾಗಿರ್ಬೋದು, ನಾನು ಇದ್ದೀನಿ ಅಂತ ಒಂದು ಒಳ್ಳೆ ಧೈರ್ಯ ಕೊಡೋದಾಗಿರ್ಬೋದು. ಅವನಿಗೆ ಏನೇ ಫ್ರಸ್ಟ್ರೇಷನ್ ಇರಲಿ, ಆ ಒಂದು ವಾತಾವರಣನ ಒಂದು ಹೆಣ್ಣಿನ ಶಕ್ತಿ ಅವನ ಕೈಯಲ್ಲಿರೋದು. ಅವ್ನು ಏನೇ ಫ್ರಸ್ಟ್ರೇಷನ್ ಅಥವಾ ಏನೇ ಒಂದು ಮನೆಯ ಪರಿಸ್ಥಿತಿ ಇರುವಾಗ ಆ ಒಂದು ವಾತಾವರಣನ ಚೇಂಜ್ ಮಾಡೋ ಕೆಪಾಬಿಲಿಟಿ ಇರೋದು ಒಂದು ಹೆಣ್ಣಿಗೆ ಮಾತ್ರ. ಆ್ಯಂಡ್ ನೆಕ್ಸ್ಟ್ ಬಂದು ಲೈಕ್ ಆವಾಗಲೇ ಹೇಳ್ದಂಗೆ, ಏನೇ ನಿಮ್ಮಿಬ್ಬರ ನಡುವೆ ಏನೇ ಕಷ್ಟ ಸುಖ ಬರಲಿ, ಏನೇ ಒಂದು ಜಗಳ ಆಗಲಿ, ಎಂದಿಗೂ ಕೂಡ ಹೆಣ್ಣು ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಅಪ್ಪನ ಗಂಡನ ತಂದೆ ತಾಯಿಗೆ ಅಥವಾ ನಿಮ್ಮ ತಂದೆ ತಾಯಿಗೆ ಹೇಳಕ್ಕೆ ಹೋಗ್ಬಾರ್ದು. ಯಾಕೆಂದರೆ ನಾನು ಪ್ರತಿಯೊಬ್ಬರು ಹೆಣ್ಣಿಗಾಗಲಿ ಗಂಡಿಗಾಗಲಿ ಹೇಳೋ ಸಜೆಷನ್ನೇ ಇದು. ಏನೇ ಮನಸ್ತಾಪ ಆಯ್ತಾ, ಏನೇ ಮನಸ್ತಾಪ ಆದರೂ ಅಷ್ಟೇ, ಏನೇ ಜಗಳ ಆದರೂ ಅಷ್ಟೇ, ನಿಮ್ಮಿಬ್ಬರಲ್ಲಿ ಅದನ್ನು ಸಾಲ್ವ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ಮೂರನೇ ವ್ಯಕ್ತಿ ನಿಮ್ಮಿಬ್ಬರ ಮಧ್ಯೆ ಬಂದಾಗ ಅವರು ಕೂಡ ಸಜೆಷನ್ಗಳು ಅಥವಾ ಅವರು ಹೇಳೋವಂಥ ಮಾತುಗಳು ಮತ್ತು ಕೆಲವೊಂದು ನಿಮ್ಮ ಒಂದು ಫೀಲಿಂಗ್ಸ್ನ ನೀವು ಹೇಳ್ಕೊತೀರ ನಿಮ್ಮ ಅಪ್ಪ ಅಂತವ. ಬಟ್ ಅವ್ರಿಗೆ ಕೂಡ ಕೆಲವೊಂದು ನಮ್ಮ ಮಗಳಿಗೆ ಈ ಥರ ಆಗ್ಬಿಡ್ತಿಲ್ಲ ಅಂತೇಳಿ ಅವರು ಕೂಡ ಕೆಲವೊಂದು ಸಜೆಷನ್ ಕೊಡ್ತಾರೆ. ಆ ಸಜೆಷನ್ನ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಏನೇ ಇರೋಲ್ಲ, ಪ್ರಾಬ್ಲಮ್ ಏನೇ ಇರಲಿ ಅಂದರೂ ಬೇರೆ ರೀತಿ ಕೆಲವೊಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನೇ ಪ್ರಾಬ್ಲಮ್ ಇರಲಿ, ಏನೇ ವಿಷಯ ಇರಲಿ, ನಿಮ್ಮಿಬ್ಬರಲ್ಲೇ ಮಾತಾಡ್ಕೊಂಡು ಬಗೆಹರಿಸ್ಕೊಳಕ್ಕೆ ಟ್ರೈ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಅವಾಗಲೇ ಹೇಳ್ದಂಗೆ ಮೂರನೇ ವ್ಯಕ್ತಿ ನಿಮ್ಮಿಬ್ಬರ ಮಧ್ಯೆ ಬಂದಾಗ ಆ ಒಂದು ಮತ್ತೆ ನಿಮ್ಮಿಬ್ಬರ ಬಾಂಡಿಂಗು ಬೇರೆ ರೀತಿ ಬದಲಾವಣೆ ಆಗುತ್ತೆ. ಆ್ಯಂಡ್ ಇಬ್ಬರು ಕೂಡ ನಂಬಿಕೆ ಪ್ರೀತಿಯಿಂದ ನಿಮ್ಮ ಒಂದು ಈ ಒಂದು ವೈವಾಹಿಕ ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ಆ್ಯಂಡ್ ನಿಮ್ಮ ಗಂಡನನ್ನು ಕೂಡ ಯಾವುದೇ ಕಾರಣಕ್ಕೂ ಬೇರೆ ಮೂರನೇ ವ್ಯಕ್ತಿ ಮುಂದೆ ಅಥವಾ ಅವರ ಅಪ್ಪ ಅಮ್ಮನ ಮುಂದೆ, ನಿಮ್ಮ ಅಪ್ಪನ ಮುಂದೆ, ಅವ್ರ ಸ್ನೇಹಿತರ ಮುಂದೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಬಿಟ್ಕೊಳ್ಬಾರ್ದು. ನೀವು ಹೆಂಡತಿಯಾಗಿ ಆಚೆ ಗಂಡಾಗಿ ಇಬ್ಬರು ಕೂಡ, ನಾನು ಒಂದು ಸಜೆಷನ್ ಅವಾಗ ಹೇಳಿದ್ದು, ಯಾವುದೇ ಕಾರಣ ಮೂರನೇ ವ್ಯಕ್ತಿ ಮುಂದೆ ಇಬ್ಬರು ಕೂಡ ಬೈಯೋದಾಗಲಿ ಅಥವಾ ನಿಮ್ಮ ಗಂಡನ ಒಂದು ವೀಕ್ನೆಸ್ಗಳು ಕೆಲವೊಂದು ಥಿಂಗ್ಸ್ನ ಹೇಳೋದು, ಈ ಥರ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಮೂರನೇ ವ್ಯಕ್ತಿಗೆ ಅದೊಂಥರ ಅಡ್ವಾಂಟೇಜ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಹೆಂಡತಿ ಆಗಲಿ ಗಂಡ ಆಗಲಿ ಇಬ್ಬರು ಕೂಡ ಮೂರನೇ ವ್ಯಕ್ತಿ ಮುಂದೆ ಇಬ್ಬರು ಕೂಡ ಬಿಟ್ಕೊಳ್ಬಾರ್ದು. ಇಬ್ಬರು ಕೂಡ ಒಂದೊಳ್ಳೆ ಬಾಂಡಿಂಗ್ ಇರಲಿ, ಚೆನ್ನಾಗಿ ಮೂರನೇ ವ್ಯಕ್ತಿ ಮುಂದೆ ಆಗಲಿ, ಜನಗಳ ಮುಂದೆ ಆಗಲಿ, ಸಮಾಜದ ಮುಂದೆ ಆಗಲಿ ಇಬ್ಬರು ಬಾಂಡಿಂಗ್ ಕೂಡ ಚೆನ್ನಾಗಿರಲಿ. ಯಾರೇ ಏನು ಹೇಳಿದ್ರು ನಿಮ್ಮಿಬ್ಬರಲ್ಲೂ ಪ್ರೀತಿ, ನಂಬಿಕೆ, ವಿಶ್ವಾಸ ಇಷ್ಟಿದ್ರೆ ಮಾತ್ರ ಸಾಧ್ಯ ನಿಮ್ಮಿಬ್ಬರು ಬಾಂಡಿಂಗ್ ಚೆನ್ನಾಗಿರೋಕ್ಕೆ. ಆ್ಯಂಡ್ ಮೋರ್ ಓವರ್ ಈಗೋ, ದುರಂಕಾರ, ಈ ಥರ ನೆಗೆಟಿವ್ ಥಿಂಗ್ಸ್ಗಳು ಏನಿದೆ ಅದರಿಂದ ದೂರ ಇರೋಕ್ಕೆ ನಾನು ಟ್ರೈ ಮಾಡಿ. ನಂತರ ನಾನು ಇಬ್ಬರಿಗೂ ಹೇಳೋದು, ಈಗ ಫಾರ್ ಎಕ್ಸಾಂಪಲ್ ಈಗ ಈ ದಿನ ರಜಾ ಇತ್ತಾ, ಈಗ ಇವತ್ತು ಸಂಡೇ ಅಲ್ವಾ, ಈ ದಿನ ರಜಾ ಇತ್ತು ಅಂದಾಗ ಮಂತ್ಲಿ ಒಂದು 2 ಸಲ ಹೊರಗೆ ಹೋಗಿ ಸುತ್ತಾಡ್ಕೊಂಬನ್ನಿ. ನಂತರ ಬೆಳಿಗ್ಗೆ ಪ್ರತಿದಿನ ವಾಕಿಂಗ್ ಹೋಗಿ, ಜಾಕಿಂಗ್ ಹೋಗಿ, ಅಲ್ಲಿ ಪರಿಸರ ಜೊತೆ ಬೇರೆಯಾಗಿ ಟ್ರೈ ಮಾಡಿ. ಯಾಕೆಂದರೆ ಮನೆಯ ವಾತಾವರಣಕ್ಕೂ ಮತ್ತು ಹೊರಗಿನ ವಾತಾವರಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕೆಂದರೆ ನಮ್ಮ ಮನುಷ್ಯನ ಒಂದು ಸ್ವಭಾವನೆ ಹಾಗೆ. ಈಗೇನು ಮನೆ ವಾತಾವರಣದಲ್ಲಿ ನಾವು ಕೆಲಸ ಮಾಡ್ಕೊಂಡೆ ನಾವು ಮನೆಯಲ್ಲೇ ಹೆಂಡತಿ ಮಕ್ಕಳು ಈ ಜೀವನದಲ್ಲಿ ನಾವು ಇರ್ತೀವಲ್ಲ, ಈ ವಾತಾವರಣದಿಂದ ನಾವು ಪ್ರಕೃತಿ ಜೊತೆ ಹೋಗಿ ಒಂದೊಳ್ಳೆ ಟ್ರಿಪ್ ಮಾಡ್ಕೊಂಬಂದಾಗ ಆ ಒಂದು ನಿಮ್ಮ ಒಂದು ಫೀಲಿಂಗ್ಸ್ನ
ಟ್ರಿಪ್ಗೆ ಹೋಗಿಂದ ಮುಂಚೆ ಫೀಲಿಂಗ್ಸ್ ಬೇರೆನೇ ಇರುತ್ತೆ. ನಿಮ್ಮ ಒಂದು ಮನೆ ಮನಸ್ಸಿನಲ್ಲೇ ಆಗಿರ್ಬೋದು, ಮನೆಯಲ್ಲಿ ವಾತಾವರಣಗಳು ಒಂದು ಫೀಲಿಂಗ್ಸ್ ಇರ್ಬೋದು. ನಾನು ಹೇಳೋದು, ನೀವು ಯಾವುದೇ ಒಂದು ಟ್ರಿಪ್ಗೆ ಹೋಗಿಂದ ಮುಂಚೆ ನಿಮ್ಮ ನಿಮ್ಮ ಮನೆಯಲ್ಲಿದ್ದಾಗ ಒಂದು ಫೀಲಿಂಗ್ ಯಾವ ಥರ ಫೀಲಿಂಗ್ ನಿಮ್ಮ ಫೀಲಿಂಗ್ಸ್ಗಳಾಗಲಿ ವಾತಾವರಣ ಹೆಂಗಿರುತ್ತೆ, ಒಂದು ಟ್ರಿಪ್ ಮುಗಿಸ್ಕೊಂಬಂದ್ಮೇಲೆ ಆ ಒಂದು ವಾತಾವರಣ ಹೆಂಗಿರುತ್ತೆ, ನೀವು ನಿಮ್ಮನ್ನು ಪರ್ಸ್ನಲಿ ನಾನು ಹೇಳೋದು, ನಿಮ್ಮನ್ನು ನೀವು ಒಂದು ಟ್ರೈ ಮಾಡಿ. ಯಾಕೆಂದರೆ ಈಗಿನ ಒಂದು ಈಗಿನ ಬ್ಯುಸಿ ಶೆಡ್ಯೂಲ್ ಲೈಫಲ್ಲಿ ಕೆಲಸ ಮಾಡಿಕೊಂಡು ಅದೇ ಜೀವನ ಅದೇ ಮಾಡ್ಕೊಂಡು ನೀವೆಲ್ಲ ಸ್ಟಿಕ್ಕರ್ ಆಗಿಬಿಟ್ಟಿದ್ದೀರ. ಆ ಒಂದು ವಾತಾವರಣದಿಂದ ಹೊರಗೆ ಬಂದು ಹೋಗಿ ಕೆಲಸ ಇದ್ದಿದ್ದೇ ಆ ಕೆಲಸ ಡೈಲಿ ಡೇ ಟು ಡೇ ಕೆಲಸ ಇದ್ದಿದ್ದೆ. ತಿಂಗಳಲ್ಲಿ ಒಂದು ಸಲ ಅಥವಾ ಒಂದು ವರ್ಷದಲ್ಲಿ ಒಂದು 15 ದಿನ 20 ದಿನ ಹೊರಗೆ ಸುತ್ತಾಡ್ಕೊಂಡು ಬಂದಮೇಲೆ ಆ ಒಂದು ನಿಮ್ಮ ವೈಬೇ ಬೇರೆ. ಏನೇ ಕೆಲಸ ಮಾಡುವಾಗ ಒಂದೊಳ್ಳೆ ಫೀಲ್ ಇರುತ್ತೆ ನಿಮ್ಮಲ್ಲಿ, ಒಂದೊಳ್ಳೆ ಪುಷಪ್ ಕೊಡುತ್ತೆ ನಿಮ್ಮನ್ನ ಕೆಲಸ ಮಾಡೋಕ್ಕೆ. ಪ್ರತಿಯೊಂದು ಏನಂತಾರೆ ಅದನ್ನು, ಪ್ರತಿಯೊಂದು ಹೊಸ ಕೆಲಸ ಮಾಡೋಕ್ಕೂ ಕೂಡ ನಿಮಗೆ ಒಂದು ಪುಷಪ್ ಕೊಡುತ್ತೆ. ಆದಷ್ಟು ನಿಮ್ಮ ಹೆಂಡತಿ ಮಕ್ಕಳು ಅವ್ರನ್ನ ಒಂದೊಳ್ಳೆ ಔಟಿಂಗ್ ಕರ್ಕೊಂಡು ಹೋಗಿ ಒಂದೊಳ್ಳೆ ಈಚೆಗೆ ಸುತ್ತಾಡ್ಕೊಂಬಂದಾಗ ನಿಮಗೂ ಕೂಡ ಅವ್ರಿಗೂ ಕೂಡ ಒಂದೊಳ್ಳೆ ಬಾಂಧವ್ಯ ಆಗೋ, ಇಬ್ಬರು ಮಧ್ಯೆ ಒಂದೊಳ್ಳೆ ಕೆಮಿಸ್ಟ್ರಿ, ಹಾಗೆ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗುತ್ತೆ. ಇಬ್ಬರು ಬಾಂಡಿಂಗ್ ಕೂಡ ಅಷ್ಟೇ ಗಟ್ಟಿಯಾಗಿರುತ್ತೆ. ಈ ಥರ ಚಿಕ್ಕ ಪುಟ್ಟ ಬದಲಾವಣೆ ಹಾಗೂ ಈ ಥರ ಚಿಕ್ಕ ಪುಟ್ಟ ಒಂದು ಬದಲಾವಣೆ ಇದ್ದಾಗ ಮಾತ್ರ ನಿಮ್ಮಿಬ್ಬರ ಒಂದು ನಡುವೆ, ಗಂಡ ಹೆಂಡತಿಯ ನಡುವೆ ಒಂದು ರಿಲೇಷನ್ಶಿಪ್ಪು ಒಂದೊಳ್ಳೆ ವಾತಾವರಣ, ಒಂದೊಳ್ಳೆ ಪಾಸಿಟಿವ್ ಆಗಿ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಸದ್ಯಕ್ಕೆ ಈ ದಿನ ಈ ರೀತಿ ಈ ದಿನದ ಈ ಒಂದು ಟಾಪಿಕ್ ಇಷ್ಟಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಈ ಒಂದು ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ಗಳಲ್ಲಿ ಯಾರಿಗೆ ಏನೋ ಪ್ರಾಬ್ಲಮ್ ಆದಾಗ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಅವ್ರಿಗೂ ಕೂಡ ಅವ್ರದ್ದು ಕೂಡ ಕೆಲವೊಂದು ಈ ಗಂಡನ ಜವಾಬ್ದಾರಿಗಳು ಅಥವಾ ಹೆಂಡತಿ ಜವಾಬ್ದಾರಿಗಳು ಯಾವ ರೀತಿ ಲೈಕ್ ನಿಮ್ಮ ಕುಟುಂಬನ ಯಾವ ರೀತಿ ನಾವು ತಗೊಂಡೋಗ್ಬೋದು, ಅಥವಾ ನಿಮ್ಮದೇ ಆದ ಒಂದು ಥಿಂಕಿಂಗ್ ಇರುತ್ತೆ. ಒಂದೊಳ್ಳೆ ಪಾಸಿಟಿವ್ ಥಿಂಕಿಂಗ್ ಇರಲಿ. ಯಾವುದೇ ರೀತಿ ನೆಗೆಟಿವ್ ಥಿಂಕಿಂಗಿಂದ ನೀವು ಹಿಂದೆ ಹೋಗ್ಕೋಬೇಡಿ. ಒಂದೊಳ್ಳೆ ಪಾಸಿಟಿವ್ ಥಿಂಕಿಂಗಿಂದ, ಪಾಸಿಟಿವ್ ಮ್ಯಾನರ್ಸಿಂದ ನಿಮ್ಮ ಕುಟುಂಬನ ಹಾಗೂ ನಿಮ್ಮ ಒಂದು ಒಳ್ಳೆ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಚೆನ್ನಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ, ಈ ಸಜೆಷನ್ಗಳೆಲ್ಲ ಇಷ್ಟ ಆದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೆ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಅವರ ಜೀವನಗಳು ಏನೇ ತೊಂದರೆ ಇರಲಿ, ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇದೆ. ಅಪ್ಲೈ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಅಕೌಂಟ್ ಯಾರೆಲ್ಲ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ವಿಡಿಯೋಗಳು ಮಾಡೋಕ್ಕೆ ನನಗೂ ಕೂಡ ಒಂದೊಳ್ಳೆ ಪಾಸಿಟಿವ್ ಫೀಲ್ ಬರುತ್ತೆ. ಥ್ಯಾಂಕ್ ಯು.